ಏನು ಈ ದಿವಸ ನಮ್ಮ ಆನಂದ್ ರೆಡ್ಡಿಯವರ ಮೊಮ್ಮಗಳ ಮುನೇಶ್ವರ ದೇವರ ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯರು ಆಗಮಿಸಿ ಆ ಮಗುವಿಗೆ ಶುಭಾಶಯಗಳನ್ನು ಸೂಚಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವರಾದಂಥ ಕುಮಾರಣ್ಣವರು ಆಗಮಿಸಬೇಕಾಗಿತ್ತು. ಆದರೆ ಕಾರ್ಯದ ಒತ್ತಡದಿಂದ ಅವ್ರು ಬರೋಕ್ಕಾಗದಿದ್ದರೆ ಏನು ನಮ್ಮ ಯುವ ನಾಯಕರು, ಭವಿಷ್ಯದ JDS ಪಕ್ಷದ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಮ್ಮ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರು ಇವತ್ತು ಅವರೇ ಸ್ವತಃ ಡ್ರೈವ್ ಮಾಡೋ ಕಾರ್ನ ಚಾಲನೆ ಮಾಡಿಕೊಂಡು ಕರ್ಕೊಂಬಂದರು. ಅದೊಂದು ಎಲ್ರಿಗೂ ಭಾಳ ನಮಗೆಲ್ಲ ಖುಷಿ ಇರ್ತಕ್ಕಂಥ ವಿಷಯ. ಇವತ್ತು ಆನಂದ್ ರೆಡ್ಡಿಯವರಿಂದ ನಮ್ಮ ಪಕ್ಷಕ್ಕೂ ಸಹ ಹೆಚ್ಚಿನ ಒಂದು ಬಲ ಬಂದಿದೆ. ಇವತ್ತು ಅವ್ರ ಮನೆಯ ಕಾರ್ಯಕ್ರಮದಲ್ಲಿ ಇವತ್ತೆಲ್ಲರೂ ಭಾಗವಹಿಸಿದ್ರಿ. ನಮ್ಮೆಲ್ರಿಗೂ ಆತಂಕ ಇತ್ತು, ಎಲ್ಲೋ ಒಂದು ಕಡೆ ಮಳೆ ಬಂದು ಕಾರ್ಯಕ್ರಮಕ್ಕೆ ಅಡಚಣೆ ಆಗುತ್ತೆ ಅಂತ. ನಿಜವಾಗ್ಲೂ ಇವತ್ತು ಮಳೆ ರಾಯ ಕೂಡ ನಮಗೆ ಆಶೀರ್ವಾದ ಮಾಡಿ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಸಹಕರಿಸಿದ್ದಾನೆ. ನಮ್ಮ ಶ್ರೀನಿವಾಸ ರೆಡ್ಡಿ ಮತ್ತು ಮುರಳಿ ಅವರು ಎಲ್ಲಾನು 2-3 ದಿವಸದಿಂದ ಇಲ್ಲೇ ಇದ್ಬಿಟ್ಟಿದ್ರು ಈ ಕಾರ್ಯಕ್ರಮನ ಯಶಸ್ವಿಗೊಳ್ಬೇಕಂತ. ನಾವು ಆವಾಗ ಹೋಗಿ ಬಂದು ಹೋಗ್ತಾ ಇದ್ರೆ ಅವ್ರು ಮಾತ್ರ ಇಲ್ಲೇ ಇದ್ದು ಈ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ನಡೆಸ್ಬೇಕಂತ ಇದ್ದು ಅವರು ಸಹಕಾರ ನೀಡಿದ್ದಾರೆ. ಎಲ್ಲ ನಮ್ಮ ಪಕ್ಷದ ಅಧ್ಯಕ್ಷ ಅಂತ ನಾಗರಾಜಣ್ಣವರು, ಶ್ಯಾಮೇಗೌಡರು, ನಮ್ಮ ಪ್ರಭಾಕರ್ ಅವರು, ಎಲ್ಲ ಮುಖಂಡರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇಲ್ಲಿ ಪಕ್ಷಾತೀತವಾಗೂ ಸಹ, ಯಾಕಂದ್ರೆ ಇದು ಮೊದಲಿಂದ ಅವರು ಕಾಂಗ್ರೆಸ್ನಲ್ಲಿ ಇದ್ದಿದ್ರಿಂದ ಒಡನಾಟವಾಗಿ ಪಕ್ಷಾತೀತವಾಗಿ ಎಲ್ಲರೂ ಬಂದಿದ್ದಾರೆ. ಅದಕ್ಕೆ ನಾವ್ಯಾರು ತಪ್ಪು ಭಾವಿಸ್ತಕ್ಕಂಥ ಇದಿಲ್ಲ. ಮನೆ ಕಾರ್ಯಕ್ರಮಕ್ಕೂ ರಾಜಕೀಯ ಕಾರ್ಯಕ್ರಮಕ್ಕೂ ನೀವೇ ನೋಡಿದ್ದೀರಿ, ಎಷ್ಟೇ ಇದ್ದಿದ್ರು ಅವರು ಪಕ್ಷ ಅಂತ ರಾಜಕೀಯ ಅಂತ ಬಂದಾಗ ಎಷ್ಟು ನಿಷ್ಠೆಯಾಗಿ ಕೆಲಸ ಮಾಡಿ ಇವತ್ತೆಲ್ಲ ಇಲ್ಲಿ ನಮ್ಮ ಗೆಲುವಿಗೆ ಕಾರಣರಾಗಿದ್ದಾರೆ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ಆನಂದ್ ರೆಡ್ಡಿ ಅವರಿಗೆ ರಾಜಕೀಯವಾಗಿ ಸಹ ಉನ್ನತ ಸ್ಥಾನ ಸಿಗಲಿ ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ತಾ, ಈ ಮಳೆರಾಯನಿಗೂ ಸಹ ಈ ಒಂದು ಇದರಲ್ಲಿ ನಾವು ನಮಿಸ್ತಾ, ನಮಗೆ ಸಹಕಾರ ನೀಡಿ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಸಹಕಾರ ಮಾಡಿದ ಮಳೆರಾಯನಿಗೂ ಸಹ ನಮಿಸ್ತಾ, ಮತ್ತು ಏನು ಅವರು ಮೊಮ್ಮಗಳಿದ್ದಾಳೆ ಅವ್ರಿಗೆಲ್ಲರೂ ಆಶೀರ್ವಾದ ಸಿಕ್ಕಿ ಈ ಕುಟುಂಬ ಇನ್ನ ಉನ್ನತ ಮಟ್ಟಕ್ಕೆ ಏರೋದಕ್ಕೆ ದೇವರು ಆಶೀರ್ವಾದ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾರೆ.